ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದಲ್ಲಿ ನಾವು ವಿಡಿಯೋ ಯಾವಾಗಲೂ ಮಾಡ್ತೀವಿ, ಆದರೆ ಈ ಬಾರಿ ಬಹಳ ಬೇಸರದಿಂದಲೇ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಕನ್ನಡದ ಖ್ಯಾತ ನಟ, ಖಳನಟರಾಗಿ ಬಹಳಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಂತಹ ಹರೀಶ್ ರಾಯ್ ಅವರು ಇವತ್ತು ಅಗಲಿದ್ದಾರೆ. ನಮಗೆಲ್ಲ ಗೊತ್ತು, ಅವರು ಕಳೆದ ಹಲವು ವರ್ಷಗಳಿಂದ, ಅಂದರೆ ಸರಿಸುಮಾರು 3-4 ವರ್ಷಗಳಿಂದಲೂ ಕೂಡ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅದಕ್ಕಾಗಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ರು. ಮೊದಲ 1 ವರ್ಷದ ನಂತರ ಅವರು ಒಂದು ಹಂತಕ್ಕೆ ಸುಧಾರಿಸಿದ್ರು ಅನ್ನುವಂಥದ್ದು, ಅವರು ಮತ್ತೆ ಗುಣಮುಖರಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅನ್ನುವಂತಹ ಒಂದು ವಿಚಾರ ಬಂದಾಗ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು. ಚಿತ್ರರಂಗದವರು ಕೂಡ ಮತ್ತೆ ಜನಸಾಮಾನ್ಯರು ಕೂಡ, ಅಂದ್ರೆ ಸಿನಿಮಾವನ್ನ ನೋಡುವಂತಹ ಪ್ರೇಕ್ಷಕರು ಕೂಡ. ಆದ್ರೆ ಇತ್ತೀಚೆಗೆ ಅವರ ಒಂದು ವಿಡಿಯೋ ಬಂದಾಗ ಅವರು ಇದ್ದಂತಹ ಸ್ಥಿತಿಯನ್ನ ನೋಡಿ ಎಲ್ಲರಿಗೂ ಶಾಕ್ ಆಗಿತ್ತು. ಅಕ್ಷರಶಃ ಅವರ ದೇಹ ಕರಗಿ ಹೋಗಿತ್ತು. ಅವರ ತೂಕ ಯಾವ ಮಟ್ಟಕ್ಕೆ ಇಳಿದಿತ್ತು ಅಂತ ಹೇಳಿದ್ರೆ, ಇದು ಹರೀಶ್ ರಾಯ ಅನ್ನುವಂತಹ ರೀತಿಯಲ್ಲಿ, ಅಂದ್ರೆ ಅವ್ರನ್ನ ಗುರುತಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ನನಗೆ ಆ ವಿಡಿಯೋನ ನೋಡಿದಾಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು. ಆ ವಿಡಿಯೋವನ್ನು ನೋಡಿದಾಗ ಅವ್ರನ್ನ ಮಾತನಾಡಿಸ್ಬೇಕು ಅಂತ ಅನ್ನಿಸ್ತು. ಅಂದ್ರೆ ಈ ಹಿಂದೆ ಕೂಡ ಅವರು ಕ್ಯಾನ್ಸರ್ನಿಂದ ಗುಣಮುಖರಾಗಿದ್ದಾರೆ ಅನ್ನುವಂತಹ ಸುದ್ದಿ ಕೇಳಿದಾಗಲೂ ಕೂಡ ಅವರ ಸಂದರ್ಶನ ಮಾಡುವಂತಹ ಪ್ರಯತ್ನ ಆಗಿತ್ತು. ಆದ್ರೆ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು, ಮತ್ತೆ ಆ ಸಂದರ್ಶನದ ಬಗ್ಗೆ ಅಷ್ಟು ಆಸಕ್ತಿ ಕೂಡ ಅವ್ರಿಗಿರ್ಲಿಲ್ಲ. ಆರಾಮಾಗಿದ್ದಾರಲ್ಲ ಬಿಡಿ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಸುಮ್ಮನೆ ಆಗಿದ್ವಿ. ಆದ್ರೆ ಇತ್ತೀಚೆಗೆ ಅವರ ವಿಡಿಯೋವನ್ನ ನೋಡಿದಾಗ ನಿಜಕ್ಕೂ ನನಗೂ ಕೂಡ ತುಂಬಾ ಶಾಕ್ ಆಯ್ತು. ಒಬ್ಬ ಕಲಾವಿದನ ಸ್ಥಿತಿ ಹೀಗಾಗಿದೆಯಲ್ಲ ಅನ್ನೋದು ನಿಜಕ್ಕೂ ಬಹಳ ನೋವನ್ನ ತರಿಸಿತ್ತು. ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವರು ಒಬ್ಬರೇ ಇದ್ರು, ಮಕ್ಕಳಿಬ್ರು ಕೂಡ ಸ್ಕೂಲು ಮತ್ತೆ ಕಾಲೇಜ್ಗೆ ಹೋಗಿದ್ರು, ಪತ್ನಿ ಕೆಲ್ಸಕ್ಕೆ ಹೋಗಿದ್ರು. ಆದ್ರೆ ಅವರು ಬಹಳ ಆತ್ಮವಿಶ್ವಾಸದಿಂದ ಮಾತನಾಡ್ತಿದ್ರು. ಅಂತಹ ಸ್ಥಿತಿಯಲ್ಲೂ ಕೂಡ ಅವರು ನನಗೆ ಈ ರೀತಿ ಆಗಿದೆ ಅನ್ನುವಂತಹ ನೋವಿನಲ್ಲಿ ಅವರು ಹೇಳ್ಕೊಳ್ಳಿಲ್ಲ. ನನಗೆ ಈ ರೀತಿ ಆಯ್ತು ಅಂತ ಅವರು ನೋವನ್ನ ತೋಡ್ಕೊಡ್ಲಿಲ್ಲ. ಆದ್ರೆ ನಾನು ಬದುಕಬೇಕು, ನನಗೆ ಬದುಕೋ ಆಸೆ ಇರ್ಲಿಲ್ಲ, ಆದ್ರೆ ನನ್ನ ಪತ್ನಿ ನಮ್ಮ ಮಕ್ಕಳ ಮುಖವನ್ನ ನೋಡಿ ನನಗೆ ಬದುಕಬೇಕು ಅನ್ನಿಸ್ತಾ ಇದೆ ಅನ್ನುವಂಥದ್ದು. ಬಹಳ ವಿಶೇಷವಾಗಿ ಇಬ್ರು ಗಂಡು ಮಕ್ಕಳು, ಅದರಲ್ಲಿ ಕಿರಿಯ ಮಗ ಬಹಳವಾಗಿ ಹಚ್ಕೊಂಡಿದ್ದ ಅಪ್ಪನನ್ನ. ಇವರು ಕೂಡ ಅವ್ರನ್ನ ಕಂಡ್ರೆ ಬಹಳ ಇಷ್ಟಪಡ್ತಿದ್ರು. ಪತ್ನಿಗೂ ಕೂಡ ತನ್ನ ಗಂಡನನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ಹಠ ಇತ್ತು. ಅಂದ್ರೆ ಹೇಗಾದ್ರೂ ಮಾಡಿ ನನ್ನ ಪತಿಯನ್ನ ಉಳಿಸ್ಕೋಬೇಕು, ನೀವು ನನ್ನ ಜೊತೆ ಇರಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ರು ಅನ್ನುವಂಥದ್ದು. ಸಂದರ್ಶನದ ಮಧ್ಯದಲ್ಲಿ ಅವರು ಬಂದಾಗ ಕೂಡ ಅವರು ಅದೇ ಮಾತನ್ನ ಹೇಳಿದ್ರು, ಏನಾದ್ರೂ ಇರ್ಲಿ ನನ್ನ ಪತಿ ಬದುಕಬೇಕು, ಅವ್ರು ನಮ್ಮ ಜೊತೆ ಇರಬೇಕು, ಈ ಮಕ್ಕಳ ಬೆಳವಣಿಗೆಯನ್ನ ಅವ್ರು ನೋಡ್ಬೇಕು ಅನ್ನುವಂಥದ್ದು. ಅದೆಲ್ಲವನ್ನು ನೋಡಿದಾಗ ಹರೀಶ್ ರೈ ಅವರ ಮಾತನ್ನು ಕೂಡ ಕೇಳಿದಾಗ ಅವರಲ್ಲಿ ಒಂದು ವಿಚಾರ ಅಂತ ಸ್ಪಷ್ಟವಾಗಿತ್ತು, ನಾನು ಬದುಕಬೇಕು ಸರ್ ಅಂತ ಹೇಳ್ತಾ ಇದ್ರು. ಚಿಕಿತ್ಸೆಗೆ ಸಾಕಷ್ಟು ಹಣ ಖರ್ಚಾಗತ್ತೆ ಅನ್ನುವಂತಹ ವಿಚಾರ ಬಂದಾಗ್ಲೂ ಕೂಡ ಸಾಕಷ್ಟು ನಟರು ಅವರ ಬೆಂಬಲಕ್ಕೆ ನಿಂತರು, ಸಪೋರ್ಟ್ಗೆ ನಿಂತರು. ರಿಷಬ್ ಶೆಟ್ಟಿ ಇರ್ಬೋದು, ಧ್ರುವ ಸರ್ಜಾ ಅವ್ರು ಇರ್ಬೋದು, ಯಶ್ ಅವ್ರು ಇರ್ಬೋದು, ಶಿವಣ್ಣ ಇರಬಹುದು, ಎಲ್ಲರೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಅವರ ಬೆನ್ನಿಗೆ ನಿಂತರು. ಅಂದ್ರೆ ಒಂದು ಇಂಜೆಕ್ಷನ್ಗೆ 3-3.25 ಲಕ್ಷ ಆಗುತ್ತೆ. ಅದು ಎವ್ರಿ 60 ಡೇಸ್ಗೇನೋ 45 ಡೇಸ್ಗೇನೋ ಒಂದೊಂದು ಇಂಜೆಕ್ಷನ್ ಕೊಡ್ಬೇಕಾಗತ್ತೆ. ಅದನ್ನ ನೋಡ್ಕೊಂಡು ಒಂದೊಂದೇ ಇಂಜೆಕ್ಷನ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ರು. ಒಂದು ಇಂಜೆಕ್ಷನ್ ಕೂಡ ಅವರು ತಗೊಂಡಿದ್ರು. ಎಲ್ಲೋ ಒಂದು ಕಡೆ ಅವರಲ್ಲಿ ಆಶಾವಾದ ಇತ್ತು, ನಾನು ಬದುಕ್ತೀನಿ ಅನ್ನುವಂಥದ್ದು. ಆದ್ರೆ ಏನೇ ಹಣ ಕೊಟ್ರು, ಏನೇ ಸಪೋರ್ಟ್ ಕೊಟ್ರು ಕೂಡ ದೇಹ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂದಾಗ, ನಮ್ಮ ಆಟ ಇಲ್ಲಿ ಮುಗಿದಾಗ ಎಲ್ರೂ ಹೋಗ್ಲೇಬೇಕು. ಹರೀಶ್ ರಾಯ್ ಅವರ ಚಿಕಿತ್ಸೆ ಫಲಕಾರಿ ಆಗ್ಲಿಲ್ಲ, ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಸೊ ಇವತ್ತು ಅಗಲಿದ್ದಾರೆ ಅನ್ನುವಂತಹ ಸುದ್ದಿ ಬಂದಿದೆ. ಎಸ್, ಅಫ್ಕೋರ್ಸ್ ಅವರು ಅಗಲಿದ್ದಾರೆ ಅನ್ನುವಂತಹ ಸುದ್ದಿಯನ್ನು ಕೇಳಿದಾಗ ತುಂಬಾ ನೋವಾಗತ್ತೆ, ಬೇಸರ ಆಗುತ್ತೆ. ಕಲಾವಿದರು ಇನ್ನು ಚಿತ್ರರಂಗದಲ್ಲಿ ಬಹಳಷ್ಟು ಅವರು ಅವರ ಕಾಂಟ್ರಿಬ್ಯೂಷನ್ ಇತ್ತು, ಕೊಡುವಂಥದ್ದು ಬಹಳ ದೊಡ್ಡ ಏಜ್ ಏನಲ್ಲ, 52-53 ವರ್ಷ. ಹಾಗಾಗಿ ಅದನ್ನೆಲ್ಲ ನೋಡಿದಾಗ ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಹೆಂಡತಿ ಮಕ್ಕಳನ್ನ ನೋಡಿದಾಗ ಅನ್ಸುತ್ತೆ ಬದುಕಬೇಕಾಗಿತ್ತು ಅಂತ. ಮತ್ತೊಂದು ಕಡೆ ವಿಧಿಯ ಮುಂದೆ ನಾವ್ಯಾರು ಏನು ಅಲ್ಲ ಅನ್ನುವಂಥದ್ದು. ಅಗಲಿದ್ದಾರೆ. ಆದ್ರೆ ಅವರು ಬಿಟ್ಟು ಹೋಗಿರುವಂತಹ ಅವರ ಸಿನಿಮಾ ಸೇವೆ, ಕಲಾ ಸೇವೆ ಏನಿದೆ ಅದು ಯಾವತ್ತೂ ಕೂಡ ಶಾಶ್ವತವಾಗಿರುತ್ತೆ. 1995ರಲ್ಲಿ ಓಂ ಸಿನಿಮಾ ಮೂಲಕ, ಅಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿದಂತಹ ವಜ್ರೇಶ್ವರಿ ಕಮ್ಮೆನ್ಸ್ ನಲ್ಲಿ ಬಂದಂತಹ ಓಂ ಸಿನಿಮಾ ಮೂಲಕ ಅವರು ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ, ಬಣ್ಣದ ಜಗತ್ತಿಗೆ. ಅವರ ಮೂಲ ಹೆಸರು ಬಹುತೇಕರಿಗೆ ಗೊತ್ತೋ ಇಲ್ವೋ, ಇದ್ರ ಬಗ್ಗೆ ಒಂದಷ್ಟು ಗೊಂದಲ ಇರಬಹುದು. ಅವರ ಮೂಲ ಹೆಸರು ಹರೀಶ್ ಆಚಾರ್ಯ. ಅಂದ್ರೆ ಅವರು ಮೂಲತಃ ಈ ಬಂಗಾರದ ಕೆಲಸವನ್ನ ಮಾಡುವಂತಹ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು. ಅವರ ಕುಟುಂಬ ಕೂಡ ಅದರಲ್ಲಿ ತೊಡಗಿಸಿಕೊಂಡಿತ್ತು. ಆದ್ರೆ ಅವರ ಕುಟುಂಬದಲ್ಲಿ ಇವರೊಬ್ಬರೇ ಸಿನಿಮಾ ರಂಗಕ್ಕೆ ಬಂದಿದ್ದು. ಇವರು ಆರಂಭದಲ್ಲಿ ಓಂ ಸಿನಿಮಾ ಮಾಡಿದ ನಂತರವೂ ಕೂಡ ಅವರಿಗೆ ಅವಕಾಶ ಇರೋದಿಲ್ಲ.
ಅದಾದ ನಂತರ ಅವರು ಊರಿಗೆ ಹೋಗಿ ಮತ್ತೆ ನಾನು ನನ್ನ ಕೆಲಸವನ್ನೇ ಮಾಡ್ತೀನಿ ಅಂತ ಕುಟುಂಬದವರು ಬಳಿ ಹೇಳ್ಕೊಂಡಾಗ ಅವರೆಲ್ಲರೂ ಕೂಡ ಆ ಕೆಲಸವನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ, ಆದ್ರೆ ಕಲಾವಿದರಾಗುವಂತ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ನೀನು ಕಲಾವಿದನಾಗಿದ್ಯಾ, ಅದನ್ನ ಮುಂದುವರಿಸು, ಎಷ್ಟೇ ಕಷ್ಟ ಆದ್ರೂ ಸರಿ ಮುಂದುವರಿಸು, ನಾವೆಲ್ಲ ನಿನಗೆ ಸಪೋರ್ಟ್ ಆಗಿ ನಿಲ್ತೀವಿ ಅಂತ ಹೇಳ್ತಾರೆ. ಸೊ ಮತ್ತೆ ಅವರು ವಾಪಸ್ ಬೆಂಗಳೂರಿಗೆ ಬರ್ತಾರೆ, ಮತ್ತೆ ಸಿನಿಮಾ ಅವಕಾಶಗಳಿಗಾಗಿ ಕಾಯ್ತಾರೆ. ನಂತರ ಅವಕಾಶಗಳು ಸಿಗತ್ತೆ. ಅವರೇ ಹೇಳಿಕೊಂಡಾಗೆ ಆರಂಭದಲ್ಲಿ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳೇನು ಬರೋದಿಲ್ಲ. ಓಂ ಸಿನಿಮಾ ಯಶಸ್ವಿ ಆಗಿದ್ರು ಕೂಡ ಎಲ್ಲೋ ಒಂದು ಕಡೆ ಅವರ ಸ್ವಭಾವ ಅಂದ್ರೆ ಅವಕಾಶವನ್ನ ಕೇಳಿಕೊಂಡು ಹೋಗುವಂತಹ ಸ್ವಭಾವ ಅವರದ್ದಾಗಿರ್ಲಿಲ್ಲ. ಮತ್ತೆ ಚಿತ್ರರಂಗದಲ್ಲಿ ಯಾರೂ ಕೂಡ ತಾವಿರುವ ಜಾಗಕ್ಕೆ ಬಂದು ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂಥದ್ದು ಅದು ಕೂಡ ಅವರಿಗೆ ಗೊತ್ತಿತ್ತು. ಆದ್ರೆ ಅವಕಾಶಕ್ಕಾಗಿ ಕಾದ್ರು. ಅವಕಾಶಗಳು ಸಿಕ್ತು, ಒಳ್ಳೊಳ್ಳೆ ಪಾತ್ರಗಳಲ್ಲಿ ಅಭಿನಯಿಸಿದ್ರು. ಇತ್ತೀಚೆಗೆ KGF ಸಿನಿಮಾ ಮೂಲಕ, KGF ನಲ್ಲಿ ಚಾಚಾ ಅನ್ನುವಂತಹ ಪಾತ್ರದ ಮೂಲಕ ಅವರು ಮತ್ತಷ್ಟು ಜನಪ್ರಿಯತೆಯನ್ನು ಸಂಪಾದಿಸಿದ್ರು. ಈ ಮಧ್ಯೆ ಯಾರೋ ಸ್ನೇಹಿತರು ಮಾಡಿದಂತಹ ಒಂದು ಕೇಸ್ ವಿಚಾರವಾಗಿ, ಅಂದ್ರೆ ಒಂದು ಕೇಸ್ ವಿಚಾರವಾಗಿ ಅವರು ಜೈಲಿಗೆ ಹೋಗ್ತಾರೆ. ಕೊನೆಗೆ ಅವರು ನಿರಪರಾಧಿಯಾಗಿ 10 ತಿಂಗಳು ಜೈಲಿನಲ್ಲಿದ್ದು ಬಂದೆ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು. ನಾನು ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಹೋಗ್ಬೇಕಾಯ್ತು, ಅದು ಅತ್ಯಂತ ಕಷ್ಟದ ದಿನ ನಂದು ಅನ್ನುವಂಥದ್ದು. ಅಲ್ಲಿಂದ ಬಂದ ನಂತರ ಹಲವಾರು ಪಾತ್ರಗಳಲ್ಲಿ, ಡೆಡ್ಲಿ ಸೋಮ ಇರಬಹುದು, ಬಹಳಷ್ಟು ಒಳ್ಳೊಳ್ಳೆಯ ಪಾತ್ರಗಳಲ್ಲಿ, ಒಳ್ಳೆಯ ಸಿನಿಮಾಗಳಲ್ಲಿ ಒಳ್ಳೊಳ್ಳೆಯ ಪಾತ್ರಗಳನ್ನ ಅವರು ಮಾಡಿದ್ರು ಅನ್ನುವಂಥದ್ದು. ಅವರ ಹೆಸರು ಹರೀಶ್ ಆಚಾರ್ಯ. ಆದ್ರೆ ಓಂ ಸಿನಿಮಾದಲ್ಲಿ ಅವರು ರಾಯ್ ಎನ್ನುವಂತಹ ಪಾತ್ರವನ್ನ ಮಾಡಿದ ನಂತರ ಅವರು ಹರೀಶ್ ರಾಯ್ ಆಗ್ತಾರೆ. ಅದನ್ನು ಎಲ್ಲರೂ ಕೂಡ ತಪ್ಪಾಗಿ ಹರೀಶ್ ರೈ ಅಂತ ಅಂದ್ಕೊಂಡ್ರು. ಆದ್ರೆ ಅವರ ಹೆಸರು ಹರೀಶ್ ಆಚಾರ್ಯ. ಸಿನಿಮಾದಿಂದಾಗಿ ಹರೀಶ್ ರಾಯ್, ಆ ರಾಯ್ ಎನ್ನುವಂತಹ ಪಾತ್ರ ಅವರ ಹೆಸರಿನ ಜೊತೆಯಲ್ಲಿ ಬಂತು. ಸೊ ಸುದೀರ್ಘ 30 ವರ್ಷಗಳ ಸಿನಿಮಾ ರಂಗದಲ್ಲಿ ಅವರು ಇದ್ರು. ಸರಿಸುಮಾರು 100ಕ್ಕೂ ಅಧಿಕ ಸಿನಿಮಾದಲ್ಲಿ ನಟಿಸಿದ್ದೀನಿ ಅಂತ ಅವರು ನಮ್ಮ ಚಾನಲ್ಗೆ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು. ಹರೀಶ್ ರಾಯ್ ಅವರ ಅಗಲಿಕೆ ನಿಜಕ್ಕೂ ನೋವು ತಂದಿದೆ. ಆದ್ರೂ ಕೂಡ ಅವರು ಚಿತ್ರರಂಗಕ್ಕೆ ಕೊಟ್ಟಂತಹ ಕಾಂಟ್ರಿಬ್ಯೂಷನ್, ಅವರೊಬ್ಬ ಕಲಾವಿದರಾಗಿ ಕೊಟ್ಟಂತಹ ಕಾಂಟ್ರಿಬ್ಯೂಷನ್, ಅವರ ಪಾತ್ರಗಳು ಎಲ್ಲವೂ ಕೂಡ ಅಚ್ಚಳಿಯದೆ ಉಳಿಯತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಷ್ಟೇ ನಾವು ಹೇಳಬಹುದು. ಕಲಾವಿದ ಸಾಯ್ಬಹುದು, ಆದ್ರೆ ಕಲೆಗೆ ಸಾವಿಲ್ಲ ಅನ್ನುವಂತಹ ಮಾತಿದೆ. ಆ ಮಾತು ಅಕ್ಷರಶಃ ಸತ್ಯ. ಅವರ ಸತ್ತ ನಂತರವೂ ಕೂಡ, ಅವರ ಅಗಲಿದ ನಂತರವೂ ಕೂಡ ಅವರ ಪಾತ್ರಗಳು, ಅವರು ಕೊಟ್ಟಂತಹ ಕಾಂಟ್ರಿಬ್ಯೂಷನ್ ನಮ್ಮ ನಡುವೆ ಇರುತ್ತೆ. ಅವರು ಯಾವತ್ತೂ ಕೂಡ ಚಿರಾಯು ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.